ಬ್ಯಾಂಕ್ನಲ್ಲಿ ಹಣ ಇಟ್ಟರೆ ಸೇಫ್ ಅಂತ ಎಲ್ಲ ಅನ್ಕೊಂಡಿರ್ತೀವಿ. ಆದರೆ ಈಗ ಬ್ಯಾಂಕ್ನಲ್ಲಿ ಹಣ ಇಡೋಕೆ ಒಂದು ಕ್ಷಣ ಯೋಚನೆ ಮಾಡೋ ಪರಿಸ್ಥಿತಿ ಎದುರಾಗಿದೆ. ಸರ್ಕಾರದ ಪ್ರಮುಖ ಬ್ಯಾಂಕ್ನಲ್ಲಿ ಹಣ ಇಟ್ಟಿದ್ದ ನೂರಾರು ಜನರಿಗೆ ಶಾಕ್ ತಟ್ಟಿದೆ. ಎಸ್ಬಿಐ ಅಕೌಂಟ್ಗಳಲ್ಲಿ ಏಕಾಏಕಿ ಕಟ್ ಆಗ್ತಿದೆ ಹಣ. ಬ್ಯಾಂಕ್ ಸಿಬ್ಬಂದಿಗೂ ಮಾಹಿತಿ ಇಲ್ಲ, ಗ್ರಾಹಕರು ಕಂಗಾಲು. ಡ್ರಾ ಮಾಡಿಲ್ಲ, ಟ್ರಾನ್ಸಾಕ್ಷನ್ ನಡೆದಿಲ್ಲ, ಆದರೂ ಅಕೌಂಟ್ನಲ್ಲಿದ್ದ ಬ್ಯಾಲೆನ್ಸ್ ಖಾಲಿಯಾಗಿದ್ದು ಇದ್ದಕ್ಕಿದ್ದಂತೆ ಹಣ ಮೈನಸ್ ಆಗ್ತಿದೆ. ಹೌದು, ಮೈಸೂರಿನ ಎಸ್ಬಿಐ ಬ್ಯಾಂಕ್ನಲ್ಲಿದ್ದ ಹಲವರ ಖಾತೆಯಲ್ಲಿ ಇದ್ದಕ್ಕಿದ್ದಂತೆ ಹಣ ಕಟ್ಟಾಗಿದ್ದು ಮೈನಸ್ ಬ್ಯಾಲೆನ್ಸ್ ಆಗಿದೆ. ಕಿರಣ್ ಅನ್ನೋರ ಅಕೌಂಟ್ನಲ್ಲಿದ್ದ 9,748 ರೂಪಾಯಿ, ರವಿ ಅನ್ನೋರ ಖಾತೆಯಲ್ಲಿದ್ದ 6,003 ರೂಪಾಯಿ ಮೈನಸ್ ಆಗಿದೆ. ಹೀಗೆ ಅನೇಕರ ಹಣ ಏಕಾಏಕಿ ಮಾಯವಾಗಿದೆ. ಆದರೆ ಈ ಬಗ್ಗೆ ಕೇಳಿದ್ರೆ ಬ್ಯಾಂಕ್ ಸಿಬ್ಬಂದಿ ಯಾಕೀಗಾಗಿದೆಯೋ ಗೊತ್ತಿಲ್ಲ ಅಂತಾರೆ. ಸೈಬರ್ ಕ್ರೈಮ್ಗೆ ದೂರು ಕೊಡಲು ಹೋದ್ರೂ ಈಗಾಗಲೇ ಜಾರ್ಖಂಡ್ನಲ್ಲಿ ದೂರು ದಾಖಲಾಗಿದೆ ಅಂತಾರಂತೆ. ಹೀಗಾಗಿ ಗ್ರಾಹಕರು ಕಂಗಾಲಾಗಿದ್ದಾರೆ. ಸರ್, ಆಕ್ಚುಲಿ ನಮ್ಮದು ಬ್ಯಾಂಕ್ ಅಕೌಂಟ್ ಅಲ್ಲಿ ಮೈನಸ್ ಬ್ಯಾಲೆನ್ಸ್ ತೋರಿಸ್ತಾ ಇದೆ. 9,772 ರೂಪಾಯಿನ ತೋರಿಸ್ತಾ ಇದೆ. ಅಮೌಂಟ್ ಹಾಕಿ ATM 20,000 ರೂಪಾಯಿ ಹಾಕಿದ್ದಾನೆ. ಫೋನ್ ಪೇಲಿ ಕಳ್ಸೋಣ ಅಂದ್ಬಿಟ್ಟು ಕಳ್ಸಕ್ಕೆ ಹೋದೆ. ಇನ್ಸಫಿಯಸ್ಟ್ ಬ್ಯಾಲೆನ್ಸ್ ಅಂತ ಬರ್ತಾ ಇದೆ. ಬ್ಯಾಲೆನ್ಸ್ ಚೆಕ್ ಮಾಡೋಣ ಅಂತ ಹೋದ್ರೆ ಅದೇ 9,000 ಮೈನಸ್ ಆಗಿದೆ. ಮೈನಸ್ 9,000 ಜೊತೆ ತೋರಿಸ್ತಾ ಇದೆ. ಸೊ ಮೈನ್ ಬ್ರಾಂಚಿಗೆ ಬಂದೆ ನಾನು. ಅದಕ್ಕೆ ಅಂತಾನೆ ಬೆಂಗಳೂರಿಂದ ಮೈಸೂರಿಗೆ ಬಂದು ಮೈನ್ ಬ್ರಾಂಚ್ಗೆ ಹೋಗಿ ವಿಚಾರಿಸಿದೆ. ನಾಟ್ ಓನ್ಲಿ ನಮ್ಮ ಬ್ರಾಂಚ್, ಮೈಸೂರಲ್ಲಿ ಎಲ್ಲ ಬ್ರಾಂಚಲ್ಲಿ ಈ ಥರ ಆಗಿದೆ ಅಂತ ಹೇಳಿದ್ದಾರೆ. ತಿಂಗಳ ಕೊನೆಯಲ್ಲಿ ಹೀಗಾಗಿದ್ದು ಖಾತೆದಾರರಲ್ಲಿ ಆತಂಕ ಶುರುವಾಗಿದೆ. ಇಎಂಐಗಳ ಸಮಯ ಬಂದಿರುವುದರಿಂದ ಅಕೌಂಟ್ಗೆ ಸಂಬಳ ಜಮೆ ವಿಚಾರವಾಗಿ ಗೊಂದಲ ಮೂಡಿದೆ. ಒಂದು ಕಡೆ ಹಣ ಹಾಕಿದ್ರೆ ಮೈನಸ್ ಆಗ್ತಿದೆ, ಹಣ ಹಾಕದಿದ್ರೆ ಚೆಕ್ ಬೌನ್ಸ್ ಆಗುತ್ತೆ, ಇಎಂಐಗಳ ಇಂಟ್ರೆಸ್ಟ್ ಬೀಳುತ್ತೆ ಅನ್ನೋ ಆತಂಕವಿದೆ. ಇದು ಒಂದಿಬ್ಬರ ಸಮಸ್ಯೆಯಲ್ಲ, ಶಾಖೆಯಲ್ಲಿ 500ಕ್ಕೂ ಹೆಚ್ಚು ಜನರಿಗೆ ಈ ರೀತಿ ಆಗಿದ್ಯಂತೆ. ಮುಂದೇನಂತ ಗ್ರಾಹಕರಿಗೆ ದಿಕ್ಕೇ ತೋಚದಂತಾಗಿದೆ. ಇದನ್ನ ಯಾರೋ ಜಾರ್ಖಂಡ್ ಅಲ್ಲಿ ಇರೋ ಸೈಬರ್ ಅವರು RBI ಇನ್ಫಾರ್ಮೇಷನ್ ಪ್ರಕಾರ ನಮ್ಮ ಅಕೌಂಟ್ನ ಹೋಲ್ಡ್ ಮಾಡಿದ್ದಾರೆ. ಸೊ ಹಾಗಾಗಿ ನಮಗೇನು ಮಾಹಿತಿ ಇಲ್ಲ, ನಮ್ಗೆ ಅಷ್ಟೇ ತೋರಿಸ್ತಾ ಇರೋದು ಅಂತ ಹೇಳ್ತಾರೆ. ಸೊ ನಮ್ಮ ಅಕೌಂಟು ಹೋಲ್ಡ್ ಆಗಿದೆ, ಗೂಗಲ್ ಪೇ ವರ್ಕ್ ಆಗ್ತಿಲ್ಲ, ಫೋನ್ಪೇ ವರ್ಕ್ ಆಗ್ತಿಲ್ಲ. ಆಮೇಲೆ ಅಕೌಂಟಲ್ಲಿ ಇದ್ದಂಥ ಹಣ ಮೈನಸ್ ಆಗಿ ಮೈನಸ್ 6,000 ರೂಪಾಯಿ ಆಗಿದೆ. ಮೈಸೂರಿನ ಬೆಳವಾಡಿ ಕೆನರಾ ಬ್ಯಾಂಕ್ ಬ್ರಾಂಚಲ್ಲಿ ನನ್ನದೊಂದು ಸೇವಿಂಗ್ಸ್ ಅಕೌಂಟ್ ಇದೆ. ನಾನು ಸ್ಯಾಲ್ರಿ ಬರೋದು EMI ಎಲ್ಲ ಅದೇ ಅಕೌಂಟಲ್ಲಿ, UPI ಎಲ್ಲ ಅದೇ ಅಕೌಂಟಲ್ಲಿ ವರ್ಕ್ ಆಗ್ತಿತ್ತು. ಈಗ ಮೊನ್ನೆ ಗುರುವಾರದಿಂದ ಅಕೌಂಟು ಬ್ಲಾಕ್ ಆಗಿದೆ. ನಾನು ಬ್ಯಾಂಕ್ ಹೋಗಿ ವಿಚಾರಿಸಿದೆ ಮ್ಯಾನೇಜರ್ನ. ಅವ್ರು ಹೇಳ್ತಿದ್ದಾರೆ ಇದನ್ನ ಸೈಬರ್ ಅವರು ಹೋಲ್ಡ್ ಮಾಡಿದ್ದಾರೆ ಅಂತ. ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಕಾರಣ ನಮಗೆ ಗೊತ್ತಿಲ್ಲ, ನೀವೇ ಕೇಳಬೇಕು ಅಂತ ಹೇಳ್ತಾರೆ. ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲೇ ಈ ರೀತಿ ಆದ್ರೆ ಮತ್ಯಾವ ಬ್ಯಾಂಕ್ಗಳು ಸೇಫ್ ಅನ್ನೋ ಆತಂಕ ಜನರಲ್ಲಿ ಮೂಡಿದೆ. ಬ್ಯಾಂಕ್ನವರು ಇನ್ನಾದ್ರೂ ಎಚ್ಚೆತ್ತು ಹಣ ಕಟ್ಟಾಗ್ತಿರುವುದಕ್ಕೆ ಕಾರಣ ಹುಡುಕಬೇಕಿದೆ. ದಿಲೀಪ್ ಚೌಡಹಳ್ಳಿ, TV9 ಮೈಸೂರು.